ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ನಿನಗೆ ತಿಳಿಸಿಕೊಡುವುದಕ್ಕೆ. ನೀನು ದುಃಖದಲ್ಲಿದ್ದರೆ ಈ ಎರಡು ವಿಷಯಗಳನ್ನು ನೆನಪಿಡು. ಇಂದು ನಿನಗೆ ಎಷ್ಟೇ ಕಷ್ಟಗಳಿದ್ದರೂ ನಾಳೆ ಖಂಡಿತ ಸುಖ ಪಡುವ ದಿನ ಬಂದೇ ಬರುತ್ತದೆ. ನಿನ್ನ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇದ್ದರೂ ಭಗವಂತನಿಗೆ ಅಂದರೆ ನನಗೆ ಖಂಡಿತ ಕಾಣಿಸುತ್ತದೆ. ಪದೇ ಪದೇ ಕೆಟ್ಟದ್ದೇ ಆಗುತ್ತಿದ್ದರೆ ಶತ್ರುಗಳು ತುಳಿದು ಬೆಳೆಯುತ್ತಿದ್ದಾರೆ ಎಂದು ಅಳಬೇಡ. ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ? ಚಿಂತಿಸದಿರು, ನಂಬಿಕೆ ಇಡು ಭಗವಂತನಲ್ಲಿ. ನಿನಗೂ ಒಳ್ಳೆಯ ದಿನ ಮುಂದೆ ಬಂದೇ ಬರುತ್ತದೆ. ನಮಸ್ಕಾರ ಸ್ನೇಹಿತರೆ, ಇಂದು ಶ್ರೀ ಕೃಷ್ಣ ಪರಮಾತ್ಮನು ನಮಗೆ ಹೇಳಿರುವ ಒಂದು ಅದ್ಭುತವಾದ ಜೀವನ ಪಾಠವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ. ಈ ಮಾತುಗಳು ಕೇವಲ ಕಥೆಯಲ್ಲ, ಜೀವನವನ್ನೇ ಬದಲಾಯಿಸುವ ಸತ್ಯಗಳು. ಒಂದು ಕ್ಷಣ ಯೋಚಿಸಿ ನೋಡಿ ಸ್ನೇಹಿತರೆ, ಜೀವನದಲ್ಲಿ ಎಷ್ಟೋ ಬಾರಿ ನಾವು ಒಳ್ಳೆಯದನ್ನೇ ಮಾಡಿದ್ದರೂ ನಮಗೆ ನೋವೇ ಸಿಗುತ್ತದೆ. ನಾವು ಪ್ರೀತಿಸಿದವರು ದೂರ ಹೋಗುತ್ತಾರೆ, ನಾವು ನಂಬಿದವರು ಮೋಸ ಮಾಡುತ್ತಾರೆ, ನಾವು ತುಂಬಾ ಪ್ರಯತ್ನ ಪಟ್ಟರೂ ಫಲ ಸಿಗುವುದಿಲ್ಲ. ಆ ಸಮಯದಲ್ಲಿ ಮನಸ್ಸಿಗೆ ಬೇಜಾರಾಗುತ್ತದೆ. ನನ್ನ ಜೀವನದಲ್ಲೇ ಯಾಕೆ ಹೀಗೆ ಆಗುತ್ತಿದೆ ಎನ್ನುವ ಯೋಚನೆ ಬರುತ್ತದೆ. ಆದರೆ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾರೆ, ನಿನ್ನ ಕಷ್ಟ ವ್ಯರ್ಥವಾಗುವುದಿಲ್ಲ. ನಿನ್ನ ಕಣ್ಣೀರು ದೇವರ ಗಮನಕ್ಕೆ ಬರುತ್ತದೆ. ಸಮಯ ತಡವಾಗಬಹುದು, ಆದರೆ ನ್ಯಾಯ ತಡವಾಗುವುದಿಲ್ಲ. ಸ್ನೇಹಿತರೆ, ಮಹಾಭಾರತದಲ್ಲಿ ಅರ್ಜುನ ಕೂಡ ಒಂದು ಸಮಯದಲ್ಲಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದ. ತನ್ನವರ ವಿರುದ್ಧ ಯುದ್ಧ ಮಾಡಲು ಮನಸ್ಸೇ ಇರಲಿಲ್ಲ. ಭಯ, ದುಃಖ, ಗೊಂದಲ ಎಲ್ಲವೂ ಅವನ ಮನಸ್ಸಿನಲ್ಲಿ ತುಂಬಿತ್ತು. ಆಗ ಶ್ರೀ ಕೃಷ್ಣನು ಅರ್ಜುನನಿಗೆ ಹೇಳಿದ ಮಾತು ಇಂದಿಗೂ ನಮ್ಮ ಜೀವನಕ್ಕೆ ಬೆಳಕಾಗುತ್ತದೆ. ಭಯಪಡುವುದನ್ನು ಬಿಡಬೇಕು, ನಿನ್ನ ಕರ್ತವ್ಯವನ್ನು ಮಾಡಬೇಕು, ಫಲವನ್ನು ದೇವರಿಗೆ ಬಿಡು. ಇಂದು ಹಲವರು ಜೀವನದಲ್ಲಿ ಬೇಗ ಸೋತು ಬಿಡುತ್ತಾರೆ. ಸ್ನೇಹಿತರೆ, 2 ವಿಡಿಯೋಗೆ ವ್ಯೂಸ್ ಬರಲಿಲ್ಲ ಅಂದರೆ ಕನಸನ್ನೇ ಬಿಟ್ಟು ಬಿಡುತ್ತಾರೆ. ಕೆಲವರು ಇಗ್ನೋರ್ ಮಾಡಿದರೆ ಆತ್ಮವಿಶ್ವಾಸವನ್ನೇ ಕಳೆದುಕೊಳ್ಳುತ್ತಾರೆ. ಕೆಲವರು ಇಗ್ನೋರ್ ಮಾಡಿದರೆ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳುತ್ತಾರೆ. ಒಬ್ಬರು ಕೆಟ್ಟ ಮಾತು ಆಡಿದರೆ ಮನಸ್ಸನ್ನೇ ಮುರಿದುಕೊಳ್ಳುತ್ತಾರೆ. ಆದರೆ ಕೃಷ್ಣ ಹೇಳುತ್ತಾರೆ, ಇತರರ ಮಾತುಗಳಿಂದ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ಒಂದು ಬೀಜವನ್ನು ನೆಟ್ಟ ತಕ್ಷಣ ಅದು ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕು, ಮಳೆ ಬೇಕು, ಸೂರ್ಯನ ಬೆಳಕು ಬೇಕು. ಅದೇ ರೀತಿ ನಿನ್ನ ಪರಿಶ್ರಮಕ್ಕೂ ಸಮಯ ಬೇಕು. ಆದ್ದರಿಂದ ಸಮಯವನ್ನ ಕಾಯಬೇಕು. ಇಂದು ಯಾರು ನಿನ್ನನ್ನು ಗಮನಿಸದೇ ಇರಬಹುದು, ಆದರೆ ಒಂದು ದಿನ ಯಶಸ್ಸೇ ಎಲ್ಲರನ್ನೂ ನಿನ್ನ ಕಡೆಗೆ ತಿರುಗಿ ನೋಡುವಂತೆ ಮಾಡುತ್ತದೆ. ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಇದರಲ್ಲಿರುವ ಇನ್ನೊಂದು ದೊಡ್ಡ ಸತ್ಯ ಏನೆಂದರೆ, ಅತಿಯಾಗಿ ಯೋಚಿಸುವ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ಇಂದು ಹಲವರು ರಾತ್ರಿ ನಿದ್ರೆ ಮಾಡದೆ ಕಳವಳ ಪಡುತ್ತಾರೆ. ನನ್ನ ಫ್ಯೂಚರ್ ಹೇಗಿರುತ್ತೋ, ನಾನು ಗೆಲ್ತೀನ, ಜನರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. ಆದರೆ ಸ್ನೇಹಿತರೆ, ನಾವು ಎಲ್ಲವನ್ನೂ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಕೆಲವು ವಿಷಯಗಳನ್ನ ಸಮಯಕ್ಕಾಗಿ ಬಿಟ್ಟು ಬಿಡಬೇಕು. ನೀನು ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನವನ್ನ ಮಾಡಬೇಕೆಂದು ಭಗವಂತ ಹೇಳುತ್ತಾನೆ. ಸರಿಯಾದ ಸಮಯದಲ್ಲಿ ಜೀವನ ನಿಮಗೆ ಉತ್ತರವನ್ನು ಕೊಡುತ್ತದೆ. ಕೆಲವರು ಈಗ ನಿನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಬಹುದು, ನಿನ್ನ ಕನಸನ್ನು ನೋಡಿ ನಗಲೂಬಹುದು, ನಿನ್ನ ಪ್ರಯತ್ನವನ್ನು ಇಗ್ನೋರ್ ಮಾಡಬಹುದು. ಆದರೆ ನೆನಪಿಟ್ಟುಕೋ ಸ್ನೇಹಿತ, ಇಂದು ನಿನ್ನನ್ನು ತಿರಸ್ಕಾರ ಮಾಡುವವರೇ ನಾಳೆ ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. ಜೀವನದಲ್ಲಿ ಕಷ್ಟ ಬಂದಾಗ
ಹಲವರು ದೇವರನ್ನೇ ಪ್ರಶ್ನಿಸುತ್ತಾರೆ, ನನಗೆ ಮಾತ್ರ ಯಾಕೆ ಎಂದು. ಆದರೆ ಕೃಷ್ಣ ಹೇಳುತ್ತಾನೆ, ಬಲವಾದ ವ್ಯಕ್ತಿಗಳಿಗೆ ಮಾತ್ರ ದೊಡ್ಡ ಪರೀಕ್ಷೆಗಳು ಬರುತ್ತವೆ. ಒಂದು ಕಲ್ಲು ಸಾಮಾನ್ಯ ಕಲ್ಲಾಗಿರಬಹುದು, ಆದರೆ ಅದನ್ನೇ ಹೊಡೆದು ಶಿಲ್ಪವನ್ನಾಗಿ ಮಾಡುತ್ತಾರೆ. ಹಾಗೆಯೇ ಜೀವನದ ಕಷ್ಟಗಳು ನಿನ್ನನ್ನು ಒಡೆಯುವುದಕ್ಕಲ್ಲ, ನಿನ್ನನ್ನ ಇನ್ನೂ ಬಲವಾದ ವ್ಯಕ್ತಿಯನ್ನಾಗಿಸಲು ಬರುತ್ತದೆ. ಇಂದು ನೀವು ಒಂಟಿಯಾಗಿದ್ದೀರಿ ಅಂತ ಅಳಬೇಡಿ, ಹೆದರಬೇಡಿ, ಭಯಪಡಬೇಡಿ. ಜನರು ನಿಮ್ಮನ್ನ ಬಿಟ್ಟು ಹೋದರೂ ಕುಗ್ಗಬೇಡಿ. ನಿಮ್ಮ ಒಳ್ಳೆತನವನ್ನು ಯಾರೂ ಅರ್ಥ ಮಾಡಿಕೊಳ್ಳದಿದ್ದರೂ ಬೇಸರ ಪಡಬೇಡಿ. ಏಕೆಂದರೆ ದೇವರು ಮೌನವಾಗಿದ್ದಾನೆ ಅಂದರೆ ಅವನು ಕೆಲಸ ಮಾಡುತ್ತಿಲ್ಲ ಅಂತಲ್ಲ. ಸಮಯ ಬಂದಾಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತದೆ. ಇಂದು ಕಣ್ಣೀರು ಹಾಕುತ್ತಿರುವ ನೀನೇ ಒಂದು ದಿನ ನಗುತ್ತಾ ನಿನ್ನ ಕಥೆಯನ್ನು ಹೇಳುವೆ. ಆದ್ದರಿಂದ ಜೀವನದಲ್ಲಿ ಯಾವತ್ತೂ ತಾಳ್ಮೆ ಕಳೆದುಕೊಳ್ಳಬೇಡಿ. ನಿಮ್ಮ ಕನಸನ್ನು ಬಿಡಬೇಡಿ. ನಿಮ್ಮ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಶ್ರೀ ಕೃಷ್ಣ ಪರಮಾತ್ಮ ಹೇಳುವಂತೆ ನಿಮ್ಮ ಜೀವನದ ಯುದ್ಧವನ್ನು ಧೈರ್ಯದಿಂದ ಹೋರಾಡಿ. ಜಯ ಸರಿಯಾದ ಸಮಯದಲ್ಲಿ ನಿನ್ನದಾಗುತ್ತದೆ. ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬೇಡ. ಸಮಯ ಬಂದಾಗ ನಿನಗೆ ಸಿಗಬೇಕಾದದ್ದು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಇದು ಭಗವದ್ಗೀತೆಯಲ್ಲಿ ಇರುವಂತಹ ಒಂದು ಪವರ್ಫುಲ್ ಲೈನ್. ಹಾಗೆ ಇನ್ನೊಂದು ಇದೆ ಕೂಡ, ಜೀವನದಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು. ಇಂದು ಕಷ್ಟ ಕೊಡುವ ಸಮಯವೇ ಇರಬಹುದು, ಆದರೆ ಈ ಕಷ್ಟಗಳೇ ನಾಳೆ ನಿನ್ನನ್ನು ದೊಡ್ಡ ಶಕ್ತಿಯನ್ನಾಗಿಸುತ್ತದೆ. ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಜೀವನದಲ್ಲಿ ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೋದರೂ ಬೇಸರಿಸುವ ಅಗತ್ಯವಿಲ್ಲ. ನಿನ್ನ ಸತ್ಯವಾದ ಪ್ರಯತ್ನವನ್ನು ದೇವರು ನೋಡುತ್ತಿರುತ್ತಾನೆ. ಸರಿಯಾದ ಸಮಯದಲ್ಲಿ ನಿನಗೆ ಯೋಗ್ಯವಾದ ಗೌರವ ಸಿಗುವ ಹಾಗೆ ಮಾಡುತ್ತಾನೆ. ತಾಳ್ಮೆಯಿಂದಿರು. ಕೃಷ್ಣ ಪರಮಾತ್ಮ ನಿನಗಾಗಿ ಒಳ್ಳೆಯ ಸಮಯವನ್ನ ಖಂಡಿತ ನೀಡುತ್ತಾನೆ. ಕೃಷ್ಣನ ಸಮಯ ಯಾವತ್ತೂ ತಪ್ಪಾಗುವುದಿಲ್ಲ ಅನ್ನುವಂತಹ ನಂಬಿಕೆ ಇರಲಿ. ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ, ಶತ್ರುಗಳು ತುಳಿದು ಬೆಳೆಯುತ್ತಿದ್ದಾರೆ ಅಂತ ಅಳಬೇಡ. ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ? ಚಿಂತಿಸದಿರು, ನಂಬಿಕೆ ಇಡು. ಭಗವಂತನಲ್ಲಿ ನೀನು ಬೇಡಿಕೊಳ್ಳಬೇಕಾದದ್ದು ಏನಾದರೂ ಇದ್ದರೆ ನಿನ್ನ ಜೀವನಕ್ಕಾಗಿ ಬೇಡಿಕೊ. ಭಗವಂತನಲ್ಲಿ ನೀನು ಸದಾಕಾಲ ಧ್ಯಾನವನ್ನಿಡು. ಆಗ ನಿನಗೆ ಒಳ್ಳೆಯ ದಿನ ಮುಂದೆ ಖಂಡಿತ ಬರುತ್ತದೆ. ದುಃಖದಲ್ಲಿ ಇದ್ದಾಗ ಎರಡು ವಿಷಯಗಳನ್ನು ಸದಾಕಾಲ ನೆನಪಿಡು. ಇಂದು ನಿನಗೆ ಎಷ್ಟೇ ಕಷ್ಟಗಳಿದ್ದರೂ ನಾಳೆ ಸುಖ ಅನ್ನೋದು ಬಂದೇ ಬರುತ್ತೆ. ನಾಳೆ ಖಂಡಿತ ಬರುತ್ತೆ. ನಾಳೆ ಖಂಡಿತ ಸುಖ ಪಡುವ ದಿನವಾಗಿ ನಿನ್ನ ಜೀವನದಲ್ಲಿ ಖಂಡಿತ ಆಗುತ್ತದೆ. ನಿನ್ನ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಹೋದರೂ ಭಗವಂತನಿಗೆ, ಅಂದರೆ ಆ ಪರಮಾತ್ಮ ಕೃಷ್ಣನಿಗೆ ಅರ್ಥ ಆಗೇ ಆಗುತ್ತದೆ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕಾಗಿ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನ್ಯಾಯವಾಗಿ ಇದ್ದಾರೆ ಅಂತ ನಿನಗೆ ತಿಳಿಸುವುದಕ್ಕೆ, ಮತ್ತು ಎಷ್ಟು ಜನ ನಿನ್ನೊಂದಿಗೆ ನಾಟಕ ಮಾಡುತ್ತಾ ಇದ್ದಾರೆ ಎನ್ನುವಂತಹ ಸತ್ಯವನ್ನ ಹೇಳುವುದಕ್ಕೆ. ಹಾಗಾಗಿ ನಿನ್ನ ಸಮಯ ಬರುವವರೆಗೂ ತಾಳ್ಮೆಯಿಂದಿರು. ಕೆಟ್ಟ ಮನುಷ್ಯರ ಆಟ ಎಷ್ಟೇ ಇರಲಿ, ಅದು ಭಗವಂತನ ಮುಂದೆ ನಡೆಯುವುದಿಲ್ಲ. ಭಗವಂತ ಕೆಟ್ಟವರಿಗೆ ಸರಿಯಾದ ಪಾಠವನ್ನ ಕಲಿಸುತ್ತಾನೆ. ತಾಳ್ಮೆಯಿಂದ ಇರಿ. ಭಗವಂತ ನಿಮ್ಮ ಪಾಲಿಗೆ ಏನನ್ನ ಕೊಡಬೇಕೋ ಅದನ್ನ ಕೊಟ್ಟೇ ಕೊಡುತ್ತಾನೆ. ಆ ಸಮಯ ಬರುವವರೆಗೂ ನಿಮ್ಮಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆ ಕಳೆದುಕೊಂಡವರು ಮಾತ್ರವೇ ಜೀವನದಲ್ಲಿ ಸೋಲುತ್ತಾರೆ. ತಾಳ್ಮೆಯನ್ನ ನಂಬಿ ಮುನ್ನಡೆದವರು ಖಂಡಿತ ಒಂದು ದಿನ ಜೀವನದಲ್ಲಿ ಗೆದ್ದೇ ಗೆಲ್ಲುತ್ತಾರೆ. ಆ ಗೆಲ್ಲುವ ವ್ಯಕ್ತಿ ನೀವಾಗಲಿ ಅಂತ ನಾನು ಹಾರೈಸ್ತೀನಿ ಮತ್ತೆ ಶುಭಾಶಯ ತಿಳಿಸ್ತೀನಿ.
ವೀಕ್ಷಕರೇ, ಇವತ್ತಿನ ಈ ಅದ್ಭುತವಾದ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.